ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಸಿಎಂ ವಾಪಸ್ ಆಗ್ತಾ ಇದ್ದಾರೆ. ಸಂಜೆ ಅಷ್ಟೊತ್ತಿಗೆ ತಲುಪ್ತಾರೆ, ಅಂತಿಮ ದರ್ಶನವನ್ನು ಪಡಿತಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಸಿದ್ದರಾಮಯ್ಯನವರು ಬರೋರಿದ್ದಾರೆ. ಸಂತಾಪ ಸೂಚಕ ಸಭೆ ಬಳಿಕ ಸ್ಪೀಕರ್ ಯುಟಿ ಖಾದರ್ ಕೂಡ ಹೊರಡ್ತಾರೆ. ಸಚಿವರು ಹಾಗೆ ಶಾಸಕರು ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಇವತ್ತು ಅನಿವಾರ್ಯವಾಗಿ ಅಲ್ಲಿ ಸೆಷನ್ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆ ನಂತರ ಮುಂದೂಡಿಕೆ ಮಾಡಲಾಗಿದೆ. ಸೊ ಗುರುವಾರ ಅದು ಕಂಟಿನ್ಯೂ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಸಚಿವರು ಶಾಸಕರುಗಳು ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಸರ್ಕಾರಿ ಮತ್ತೆ ಖಾಸಗಿ ಕಾರ್ಯಕ್ರಮಗಳು ಯಾವುದು ಕೂಡ ನಡೀಬಾರದು ಅನ್ನುವಂತ ಸಂತಾಪ ಸೂಚಕ ಕೂಡ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಂಜೆ 5 ಗಂಟೆ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಬರ್ತಾ ಇದ್ದಾರೆ. ಇದಾಗಲೇ ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದಾಗಲೇ ಸಾಕಷ್ಟು ಜನ ಗಣ್ಯರು ಬಂದು ಸಂತಾಪವನ್ನು ಸೂಚಿಸಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಅವರ ಜೊತೆಗಿನ ಒಡನಾಟದ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ ವೀಕ್ಷಕರ ಜೊತೆಗೆ. ಆ ಸಂದರ್ಭದಲ್ಲೆಲ್ಲ ನಾವು ನೋಡಿದ್ದು ಯಾವ ರೀತಿಯಾಗಿ ಅವರು ಎಕ್ಸಾಂಪಲ್ ಆಗಿ ನಿಂತರು. ರಾಜಕೀಯವಾಗಿಯೂ ಕೂಡ ವೈಯಕ್ತಿಕ ಬದುಕಿನಲ್ಲೂ ಕೂಡ ಯಾವ ರೀತಿಯಾಗಿ ಶಿಸ್ತನ್ನ ಪಾಲಿಸ್ತಾ ಇದ್ರು ಇವೆಲ್ಲವನ್ನ ಕೂಡ ಅವರವರ ಮಾತುಗಳಲ್ಲಿ ಹೇಳಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ನೀವು ಬೆಳಗ್ಗೆ ಹೇಳ್ತಾ ಇದ್ರಿ ಈಗಿನ ರಾಜಕೀಯ ಹೇಗಿದೆ, ಒಬ್ಬರ ಬಗ್ಗೆ ಒಬ್ರು ಹೀಗಳೆಯೋದು ಅಥವಾ ಅಗೌರವವಾಗಿ ಮಾತನಾಡೋದು, ಏಕವಚನವನ್ನ ಬಳಸೋದು, ಇದ್ರ ಬಗ್ಗೆ SM ಕೃಷ್ಣ ಅವರು ಕೂಡ ಮಾತನಾಡಿದ್ರು. ಇದೆಲ್ಲ ಯಾಕಾಗುತ್ತೆ ಅಂತ ಹೇಳಿದ್ರೆ ಶೀಘ್ರವಾಗಿ ನನಗೇನೋ ಒಂದು ಅಧಿಕಾರ ಬೇಕು, ಯಾವುದೋ ಒಂದು ಹುದ್ದೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೈಪೋಟಿ ಬಂದಾಗ ಹೀಗಾಗುತ್ತೆ. ಬಟ್ ರಾಜಕೀಯ ಆ ರೀತಿಯಾಗಿ ಇರಬಾರ್ದು, ಇದಕ್ಕೆ ನನ್ನ ಮೆಚ್ಚುಗೆ ಇಲ್ಲ ಅನ್ನೋದಾಗಿಯೂ ಕೂಡ ಅವರು ಹೇಳ್ತಾ ಇದ್ರು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಬರೆದಿರುವಂತಹ ನರೇಂದ್ರ ಮೋದಿ ಅವರು ಕನ್ನಡದಲ್ಲೇ ಬರೆದಿದ್ದಾರೆ. ನೋಡಿ, ಶ್ರೀ SM ಕೃಷ್ಣ ಅವರು ಅಸಾಧಾರಣ ನಾಯಕರಾಗಿದ್ದರು. ಹಾಗೆ ಕಳೆದ ಹಲವಾರು ವರ್ಷಗಳಿಂದ SM ಕೃಷ್ಣ ಅವರೊಂದಿಗೆ ಸಂವಾದ ನಡೆಸುವ ಅನೇಕ ಅವಕಾಶಗಳು ನನಗೆ ಸಿಕ್ಕಿತ್ತು ಅನ್ನುವಂಥ ಒಂದು ವಿಚಾರ. ಅವರು ಯಾವಾಗಲೂ ಇತರರ ಜೀವನವನ್ನು ಸುಧಾರಿಸೋದಕ್ಕೆ ದಣಿವರಿಯದೆ ಶ್ರಮಿಸಿದ್ರು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅವರು ವಿಶೇಷವಾಗಿ ಮೂಲಸೌಕರ್ಯ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ನೀಡಿದರು. ಸೊ ಅವರ ನಿಧನದಿಂದ ನನಗೆ ಅತೀವ ದುಃಖವಾಗಿದೆ, ಅವರ ಕುಟುಂಬಕ್ಕೆ ಈ ಶಕ್ತಿ ಭರಿಸುವಂಥ ಶಕ್ತಿ ನೀಡಲಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನರೇಂದ್ರ ಮೋದಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕನ್ನಡದಲ್ಲೇ ಟ್ವೀಟ್ ಮಾಡಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಕೂಡ ಇವತ್ತು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ, ಹಾಗೆ ಸಂತಾಪವನ್ನು ಸೂಚಿಸಿದ್ದಾರೆ. SM ಕೃಷ್ಣ ಅವರ ಒಂದು ನೆನಪುಗಳನ್ನು ಮೆಲುಕು ಹಾಕಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದು, ಜೊತೆಗೆ ತಮ್ಮ ಒಂದು ನಮನವನ್ನು ಕೂಡ ಅಂತಿಮ ನಮನವನ್ನು ರಾಹುಲ್ ಗಾಂಧಿ ಕೂಡ ಸಲ್ಲಿಸಿದ್ದಾರೆ. ಇನ್ನು ಹಾಗೆ ಪ್ರಿಯಾಂಕ್ ಗಾಂಧಿ, ಈಗ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಪ್ರಿಯಾಂಕ್ ಗಾಂಧಿ ಕೂಡ SM ಕೃಷ್ಣ ಅವರ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಟ್ವೀಟಲ್ಲಿ ಅವರು ಕೂಡ ಬರೆದಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಿಯಾಂಕಾ ಗಾಂಧಿ. ತುಂಬಾ ಬೇಸರವಾಗಿದೆ SM ಕೃಷ್ಣ ಅವರ ಅಗಲಿಕೆ. ಸೊ ಅವರಿಗೆ ಶಾಂತಿ ಸಿಗಲಿ ಅನ್ನುವಂಥ ಒಂದು ಮಾತುಗಳು. ಸೊ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಕೂಡ ಸ್ವಲ್ಪ ಮಾತನಾಡಿದ್ದಾರೆ ಅಂತ ಟ್ವೀಟ್ ನಲ್ಲಿ ನಾವು ಗಮನಿಸಬಹುದು. ಯಾವ ರೀತಿಯಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ, ಆ ಪ್ರೋಗ್ರೆಸ್ ಅವರ ಕಾಲದಲ್ಲಿ ಯಾವ ರೀತಿಯಾಗಿ ಆಯಿತು ಅನ್ನೋದನ್ನು ಕೂಡ ಸಂತಾಪ ಸೂಚಕ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿರೋದನ್ನ ನಾವು ಗಮನಿಸಬಹುದಾಗಿದೆ.